ಇಷ್ಟ ಆಯ್ತಾ ಸಿನಿಮಾ? ಥ್ಯಾಂಕ್ ಯು. 2.5 ವರ್ಷದ ಕಷ್ಟ ಇದು. ಪ್ಲೀಸ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ, ಫ್ರಾಂಕ್ ಒಪಿನಿಯನ್ ಹೇಳಿ. ಸಿನಿಮಾ ಇಷ್ಟ ಆಗಿದ್ರೆ ಪ್ಲೀಸ್, ಇದು ತುಂಬಾ ದೊಡ್ಡ ಸಪೋರ್ಟ್ ಆಗುತ್ತೆ ನಮ್ಗೆ. ಯಾಕಂದ್ರೆ ಮಣ್ಣಿನ ಸಿನಿಮಾ ತುಂಬಾ ಅಂದ್ರೆ ಇವಾಗೇನು ಕಾಂಟೆಂಟ್ ಅಂತ ಹೇಳ್ತಿದ್ದಾರೆ, ಆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಮಾಡಿದೀವಿ. ಎಲ್ಲ ತಂಡ ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ. ನಮ್ ಹೀರೋ ಆಗ್ಲಿ, ಹೀರೋಯಿನ್ ಆಗ್ಲಿ, ಅಂದ್ರೆ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ ಟೀಮ್, ನಮ್ಮ ಜನಮಾನ ಸಿನಿಮಾ ಸಂಸ್ಥೆ ತುಂಬಾ ಕಷ್ಟಪಟ್ಟಿದೀವಿ ಈ ಸಿನಿಮಾಗೋಸ್ಕರ. ಪ್ಲೀಸ್ ಪಬ್ಲಿಸಿಟಿಗೋಸ್ಕರ ಅಪ್ಪಾಪಿ ಆಗಿದ್ದೀವಿ ನಿಜ ಹೇಳ್ಬೇಕಂದ್ರೆ ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು. ಮಾರ್ಚ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಪ್ಲೀಸ್. 2 ವರ್ಷದ ಕನಸು ಸಂಪೂರ್ಣ ಮುಗಿದು ಈಗ ನಿಮ್ಮ ಎದುರುಗಡೆ ತಂದು ತೋರಿಸಿದೀವಿ. ಅಂದ್ರೆ ನಾಳೆ ಮಾರ್ಚ್ 15 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಬಿಡುಗಡೆಗಿಂತಲೂ 2 ದಿವಸದ ಮುಂಚೆ ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ ಕಾರಣ ಮಾಧ್ಯಮ ಮಿತ್ರರು, ಆದ್ಮೇಲೆ ನಮ್ಮ ದೊಡ್ಡ ನಿರ್ದೇಶಕರುಗಳು ಅಥವಾ ನಮ್ಮ ಸಿನಿಮಾ ರಂಗದ ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು ಇದೆಲ್ಲ ನೋಡಿದಾಗ ಏನಂದ್ರೆ ನಮ್ಮ ಕಷ್ಟ, ನಮ್ಮ ಏನು ಒಂದು ಓವರಾಲ್ ಒಂದು ಸಿನಿಮಾ ಫೀಲ್ ಇದೆ, ಕಷ್ಟ ಇವೆಲ್ಲವನ್ನೂ ಮೀರಿ ಸಿನಿಮಾ ಇಷ್ಟ ಆಗಬೇಕು. ಆ ಇಷ್ಟ ಆಗುವಂತ ಸಿನಿಮಾನ ನಾವೇನಾದ್ರೂ ಮಾಡಿದ್ರೆ, ಆ ಥರ ಅನಿಸಿದ್ರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಲಿ. ನಾವು ಕೂಡ ಪ್ರಮೋಷನ್ ಇನ್ನೊಂದು ಎಲ್ಲ ರೀತಿಯಲ್ಲೂ ಅಂದ್ರೆ ಒಂದು ಹೊಸ ಸಿನಿಮಾನ ಮಾಡಿ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಅದಾದ್ಮೇಲೆ ಈ ಒಂದು ಸಿನಿಮಾ ಅಂದ್ರೆ ಒಳ್ಳೆ ಕಂಟೆಂಟ್ ಕೊಡುವಂತ ಪ್ರಯತ್ನ ಮಾಡಿದ್ದೀವಿ. ಆ ಪ್ರಯತ್ನ ಆಕ್ಚುಲಿ ದೊಡ್ಡ ಗೆಲುವಾದ್ರೆ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಆಮೇಲೆ ನಮ್ಮ ಸಿನಿಮಾದ ನಿರ್ಮಾಪಕರು, ಕೋ-ಡೈರೆಕ್ಟ್ರು, ನಮ್ಮ ಎಡಿಟ್ರು, ಕ್ಯಾಮ್ರಾಮ್ಯಾನ್, ವಲ್ಲಭ್ ಮ್ಯಾನೇಜರು, ಸುಮಾರಷ್ಟು ಜನ, ಗಗನ್ ಸರ್